ಹಲೋ ಗಾಯ್ಸ್, ನೋಡಿ ಪ್ರಕೃತಿಯ ಸೌಂದರ್ಯನ ವರ್ಣಿಸೋದಕ್ಕೆ ಪದಗಳೇ ಸಾಲಲ್ಲ. ಮಂಜು ಕವಿದಿರೋ ದಟ್ಟಾರಣ್ಯದ ಬೆಟ್ಟ ಗುಡ್ಡಗಳು ಹೇಗೆ ಹಸಿರಿಂದ ಕಂಗೊಳಿಸ್ತಾ ಇದೆ ಅಂತ. ಎಂಥ ಅದ್ಭುತವಾದ ದೃಶ್ಯ. ಆಹಾ, ಸಖತ್ತಾಗಿದೆ ಮಾತ್ರ ವ್ಯೂ. ವಾವ್, ಮುಂಜಾನೆಯ ಸೂರ್ಯೋದಯ ಬೇರೆ ಆಗ್ತಾ ಇದೆ. ಈ ಬೆಟ್ಟ ಗುಡ್ಡಗಳ ನಡುವೆ ಸೂರ್ಯ ಉದಯಿಸ್ತಾ ಇದ್ದಾನೆ. ಈಗ ನಾನು ಇರೋದು ಎಲ್ಲಿ ಗೊತ್ತಾ? ತುಂಬ ಜನ ಗೊತ್ತಾಗಿರ್ಬೋದು. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿ ಸನ್ನಿಧಾನಕ್ಕೆ ಬಂದಿದ್ದೀನಿ. ಇದು ನನ್ನ ಮೊದಲನೇ ಭೇಟಿ. ಮೊದಲನೇ ಸಲಿನೇ ಕಳೆದೋಗ್ಬಿಟ್ಟಿದ್ದೀನಿ. ಯಾರು ತಾನೇ ಈ ಪ್ರಕೃತಿ ಸೌಂದರ್ಯಕ್ಕೆ ಕಳೆದೋಗಲ್ಲ ಹೇಳಿ? ದೇವಸ್ಥಾನದ ಹತ್ರ ಹೋಗೋದಕ್ಕೆ ಮುಂಚೆ ಇಲ್ಲಿ ಎಲ್ಲಿ ಉಳ್ಕೊಳ್ಳೋದು, ರೂಮ್ ವ್ಯವಸ್ಥೆ ಹೇಗಿದೆ, ಎಷ್ಟಾಗತ್ತೆ ಅಂತ ನೋಡೋಣ. ನೋಡಿ, ಇಲ್ಲಿ ಸುತ್ತ ಹೋಟೆಲ್ಗಳಿದೆ, ರೂಮ್ ವ್ಯವಸ್ಥೆ ಇದೆ ಭಕ್ತಾದಿಗಳು ಉಳ್ಕೊಳ್ಳೋದಕ್ಕೆ. ತುಂಬಾ ಚೆನ್ನಾಗಿದೆ. ಪ್ರಕೃತಿ ಮಧ್ಯೆ ಸುತ್ತ ಬೆಟ್ಟ ಗುಡ್ಡಗಳು. ಇಲ್ಲಿ ಎದುರುಗಡೆ ಕಾಣಿಸ್ತಾ ಇರೋದು ಅದು ಪ್ರೈವೇಟ್ ಹೋಟೆಲ್ಲು. ಈ ನಿವಾಸ ಅಂತ ಯಾವುದಿದೆಯೋ ಇದೆಲ್ಲ ದೇವಸ್ಥಾನದ ಮಂಡಳಿಯವರು ಮಾಡಿರೋದು. ತುಂಗ ನಿವಾಸ ಅಂತ ಇದೆ, ಪಕ್ಕದಲ್ಲೇ ನೇತ್ರಾವತಿ ನಿವಾಸ ಅಂತ ಇದೆ, ಎದುರುಗಡೆ ಭದ್ರ ನಿವಾಸ ಅಂತ ಇದೆ. ಈಗ ನಾನು ಉಳ್ಕೊಂಡಿದ್ದು ಈ ತುಂಗ ನಿವಾಸ ಅನ್ನೋ ಹೋಟೆಲಲ್ಲಿ. ಈಗ ತೋರಿಸ್ತೀನಿ ಬನ್ನಿ ಒಳಗಡೆ ಹೇಗಿದೆ ಅಂತ. ಒಳಗಡೆ ಹೋಗ್ತಿದ್ದಂಗೆ ರಿಸೆಪ್ಷನ್ ಏರಿಯಾ ಇದೆ. ಇಲ್ಲಿ ನಿಮಗೆ ಲಿಫ್ಟಿನ ವ್ಯವಸ್ಥೆ ಕೂಡ ಇದೆ. ವಯಸ್ಸಾದವರು ಲಿಫ್ಟಲ್ಲಿ ಹೋಗ್ಬೋದು. ನಾನೀಗ ಫಸ್ಟ್ ಫ್ಲೋರಲ್ಲಿ ರೂಮ್ ಮಾಡಿರೋದು. ನಾನು ಮೆಟ್ಲು ಮುಖಾಂತರನೇ ಹೋಗ್ತಾ ಇದ್ದೀನಿ. ಇದನ್ನು ಹೊಸದಾಗಿ ಕಟ್ಟಿರೋದಂತೆ. ಇದು ಹೊಸ ಬಿಲ್ಡಿಂಗು. ಈಗ 1 ವರ್ಷ ಆಗಿದೆ ಅಂತ ಕಟ್ಟಿ. ತುಂಬಾ ಚೆನ್ನಾಗಿದೆ. ತುಂಬ ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅದು ತುಂಬ ಇಂಪಾರ್ಟೆಂಟು. ತುಂಬ ಇಷ್ಟ ಆಯಿತು. ನೋಡಿ, ಎಷ್ಟು ಕ್ಲೀನಾಗಿದೆ, ಎಷ್ಟು ಚೆನ್ನಾಗಿದೆ. ಯಾವುದೋ ಸ್ಟಾರ್ ಹೋಟ್ಲಿಗೆ ಹೋಗ್ತಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಯಾವುದೇ ಸ್ಟಾರ್ ಹೋಟ್ಲಿಗೂ ಇದು ಕಮ್ಮಿ ಇಲ್ಲ. ಒಳ್ಳೆ 3 ಸ್ಟಾರ್ ಹೋಟ್ಲಿಗೆ ಬಂದಂಗೆ ಇಲ್ವಾ? ನೀವೇ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಇಲ್ಲಿ ಕೀ ಇಲ್ಲ, ಕಾರ್ಡಿನ ವ್ಯವಸ್ಥೆ. ಜಸ್ಟ್ ನೀವು ಟ್ಯಾಪ್ ಮಾಡಬೇಕಷ್ಟೇ, ಸೊ ಓಪನ್ ಆಗುತ್ತೆ. ಈಗ ಒಳಗಡೆ ಎಂಟ್ರಿ ಆದ್ವಿ. ಇದೇ ರೂಮು. ನೋಡಿ, ಇದು ಡಬಲ್ ಕಾಟು, ಈ ಕಡೆ ಸಿಂಗಲ್ ಕಾಟು. ಇದು 3 ಜನಕ್ಕೆ ಕೊಟ್ಟಿರೋ ರೂಮು. ಈ ಕಡೆ ವಿಂಡೋ ಹತ್ರ ನಿಮಗೆ ರೋಡ್ ವ್ಯೂ ಸಿಗುತ್ತೆ. ಮತ್ತು ಇಲ್ಲಿ ಟಿ ವಿ ಕೂಡ ಕೊಟ್ಟಿದ್ದಾನೆ. ಮಧ್ಯಮ ವರ್ಗದವ್ರಿಗಂತೂ ಇದು ಉಳ್ಕೊಳ್ಳೋದಕ್ಕೆ ಒಳ್ಳೆ ಜಾಗ. ಬಜೆಟ್ ಫ್ರೆಂಡ್ಲಿಯಾಗಿ ತುಂಬಾ ಚೆನ್ನಾಗಿದೆ ರೂಮ್ಸ್ ಕೂಡ. ನೋಡಿ, ಇಲ್ಲಿ ಅಟ್ಯಾಚ್ ಟಾಯ್ಲೆಟ್ ಕಮ್ ಬಾತ್ರೂಮ್ ಇದೆ. ಇದು ಕೂಡ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಅದು ತುಂಬ ಇಷ್ಟ ಆಯಿತು. ನಿಮ್ಗೆ ಇದೇ ರೂಮು ಬೇರೆ ಕಡೆ ಎಲ್ಲ ಪ್ರೈವೇಟಲ್ಲಿ ಹೋಗ್ತೀನಿ ಅಂತಂದರೆ 1,500 ಕಮ್ಮಿ ಖಂಡಿತ ಕೊಡಲ್ಲ. ಅದು 3 ಜನಕ್ಕೆ ನಿಜ ವರ್ತಿದೆ. ಇದು ಎದುರುಗಡೆ ಇರೋ ಭದ್ರ ನಿವಾಸು. ಇಲ್ಲೂ ಕೂಡ ಅದೇ ಥರ ರೂಮ್ಸ್ಗಳಿದೆ. ಇಲ್ಲಿ 1000, 1100, 1200 ರೂಪಾಯಿ ತನಕನೂ ಇದೆ. ಮತ್ತು ನೀವು ಬಾಲ್ಕನಿ ಬೇಕು ಅಂದರೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಆಗುತ್ತಂತೆ. ಸೊ ನಾನಿದ್ದಿದ್ದು ರೂಮು 728 ರೂಪಾಯಿ 3 ಜನಕ್ಕೆ. ನಿಮ್ಗೆ 4 ಜನಕ್ಕೆ ಬೇಕು ಅಂದರೆ 958 ರೂಪಾಯಿ ಆಗುತ್ತಂತಲ್ಲಿ. ಸೊ ಬಜೆಟ್ ಫ್ರೆಂಡ್ಲಿ ಇದೆ. ತುಂಬ ಜಾಸ್ತಿನೂ ಇಲ್ಲ, ತುಂಬ ಕಮ್ಮಿನೂ ಇಲ್ಲ. ಬಟ್ ರೂಮ್ಸ್ಗಳು ಅಷ್ಟೇ ಚೆನ್ನಾಗಿದೆ. ಬಿಲ್ಡಿಂಗ್ ನೋಡಿ ಎಷ್ಟು ಚೆನ್ನಾಗಿ, ಹೊಸ ಬಿಲ್ಡಿಂಗ್ಗಳು. ರೂಮ್ಸು ಅಷ್ಟೇ ನೀಟಾಗಿ ಚೆನ್ನಾಗಿದೆ. ಮತ್ತು ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಓನ್ ವೆಹಿಕಲಲ್ಲಿ ಬಂದವ್ರಿಗೆ, ಕಾರು ಅಥವಾ ಬೇರೆ ಯಾವುದೇ ವೆಹಿಕಲಲ್ಲಿ ಬಂದಿದ್ರೆ ನೋಡಿ, ಈ ಥರ ಪ್ರತಿಯೊಂದು ಹೋಟೆಲ್ಗೂ ಅವ್ರದ್ದೇ ಆದ ಒಂದು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಸೊ ಅದು ನೋಡಿ, ಇದು ನೇತ್ರಾವತಿ ನಿವಾಸ. ದೇವಸ್ಥಾನದ ಟ್ರಸ್ಟ್ ಕಡೆಯಿಂದ ಇಷ್ಟು ಚೆನ್ನಾಗಿರೋ ರೂಮ್ಸು ನಿಮಗೆ ಕಡಿಮೆ ಜಾಗದಲ್ಲಿ ನೋಡ್ಬೋದು. ಕರ್ನಾಟಕದಲ್ಲಿ ಧರ್ಮಸ್ಥಳ ಬಿಟ್ಟರೆ ನನಗೆ ತುಂಬ ಇಷ್ಟ ಆಗಿದೆ ಅಂತಂದರೆ ಈ ಹೊರನಾಡಲ್ಲಿರೋ ರೂಮ್ಸ್ಗಳು. ತುಂಬಾ ಚೆನ್ನಾಗಿ, ನೀಟಾಗಿ, ಕ್ಲೀನಾಗಿ, ಬಜೆಟ್ ಫ್ರೆಂಡ್ಲಿಯಾಗಿ ಮೇಂಟೈನ್ ಮಾಡಿದ್ದಾರೆ. ಬಾಲ್ಕನಿಯಲ್ಲಿ ಕೂತ್ಕೊಂಡು ಸುತ್ತ ಪ್ರಕೃತಿನ ನೋಡ್ಕೊಂಡು ಕೂತ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ. ದೇವಸ್ಥಾನ ತುಂಬ ದೂರ ಏನೂ ಇಲ್ಲ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಅಲ್ಲೇ ದೇವಸ್ಥಾನ ಇರೋದು. ಸೊ ಈಗ ಸೀದಾ ಹಿಂಗೆ ನಡ್ಕೊಂಡು ಹೋದರೆ ದೇವಸ್ಥಾನ ಸಿಗುತ್ತೆ ನಿಮಗೆ. ಅಲ್ಲಿ ನೋಡಿ, ಹಂಚಿನ ಮನೆಗಳು ಉದ್ದಕ್ಕೂ ಎಷ್ಟು ಚೆನ್ನಾಗಿದೆ. ವೈಟ್ ಕಲರ್ ಪೇಂಟು, ಆ ಡೋರು ವಿಂಡೋಗಳೆಲ್ಲ ಎಲ್ಲ ಒಂಥರ ಡ್ರಾಯಿಂಗ್ ಮಾಡ್ದಂಗೆ ಕಾಣಿಸ್ತಾ ಇದೆ. ನನಗೆ ಯಾವುದೋ ಫಾರಿನ್ ಹಳ್ಳಿಗೆ ಬಂದಂಗೆ ಥರ ಫೀಲ್ ಆಗೋಯ್ತು. ಯಾಕೆಂದರೆ ನಾನು ಕೆಲವೊಂದು ವೀಡಿಯೋಸಲ್ಲಿ ನೋಡಿದ್ದೀನಿ. ಯುರೋಪು, ಜಪಾನ್ ಕಡೆ ಎಲ್ಲ ಹಳ್ಳಿಗಳಲ್ಲಿ ಮನೆಗಳು ಇದೇ ಥರ ಇರುತ್ತೆ. ಇಲ್ಲೂ ಕೂಡ ನೋಡಿ ಅದೇ ಥರ ಇದೆ. ಮತ್ತು ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ನೋಡಿ, ಇಲ್ಲಿ ಪ್ರತಿ ಮನೆ ಮುಂದೆನೂ ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಫ್ಲವರ್ ಗಾರ್ಡನ್ ಮಾಡ್ಕೊಂಡಿದ್ದಾರೆ. ಅದರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಸೇಮ್ ಯಾವುದೋ ಫಾರಿನ್ ಕಂಟ್ರಿಲೇ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಿದೆ ನನಗಂತೂ. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಜವಾಗ್ಲೂ ಸಖತ್ತಾಗಿದೆ. ನನಗಂತೂ ಸಖತ್ ಖುಷಿ ಆಗೋಯ್ತು. ವಾವ್, ನೋಡ್ರಿ ಏನು ಸಖತ್ತಾಗಿದೆ. ಮನೆ ಮುಂದೆ ಜಾಗ ಬಿಟ್ಕೊಂಡು ಈ ಥರ ಲಾನು ಅಥವಾ ಫ್ಲವರ್ ಗಾರ್ಡನ್ ಮಾಡಿಕೊಂಡ್ರೆ ಆ ಲುಕ್ಕೇ ಬೇರೆ, ಆ ವೈಬೇ ಬೇರೆ. ಸಖತ್ತಾಗಿದೆ ನಿಜವಾಗ್ಲೂ. ಮತ್ತು ಇಲ್ಲಿರೋ ಮನೆಗಳೆಲ್ಲ ಇದು ಆ್ಯಕ್ಚುಲಿ ಇಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡೋರ್ಗಂತೆ ಕೊಟ್ಟಿರೋದು. ಇದೆಲ್ಲ ಕ್ವಾರ್ಟರ್ಸ್ ಥರ. ಅರ್ಚಕರು ಮತ್ತು ಮಂಡಳಿ ಕೆಲಸ ಮಾಡೋರಿಗೆಲ್ಲ ಈ ಮನೆಗಳು ಕೊಟ್ಟಿರೋದಂತ. ಇಲ್ಲಿ ನೋಡಿ, ಹಳೆ ಟೈರ್ನ ಪೇಂಟ್ ಮಾಡಿ ಪಾಟ್ ಥರ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ ಯೂಸ್ ಮಾಡಿದ್ದಾರೆ. ಮತ್ತು ಈ ಕಡೆ ಹೂವಿನ ಗಿಡಗಳು ಅಷ್ಟೇ ಉದ್ದಕ್ಕೂ ಎಷ್ಟು ಚೆನ್ನಾಗಿ ಒಂದೇ ಲೈನಲ್ಲಿದೆ.
ಮಿನಿ ವ್ಯಾಲಿ ಆಫ್ ಫ್ಲವರ್ ಥರ ಕಾಣಿಸ್ತಾ ಇದೆ ನನಗಂತೂ. ತುಂಬಾ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ ಮಾತ್ರ. ಹಿಂಗೆ ಮುಂದೆ ಹೋದರೆ ದೇವಸ್ಥಾನ ಸಿಗುತ್ತೆ ನೋಡಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಕೂಡ ರೂಮ್ಸೇನೆ. ನಿಮಗೆ ಇನ್ನೂ ಕಡಿಮೆ ಬಜೆಟಲ್ಲಿ ರೂಮ್ ಬೇಕು ಅಂತಂದರೆ ಈ ರೂಮ್ಸ್ನ ಬುಕ್ ಮಾಡ್ಕೋಬೋದು. ಇದು ಕೂಡ ದೇವಸ್ಥಾನ ಮಂಡಳಿಯವ್ರದ್ದೇನೆ, ಭಕ್ತ ನಿವಾಸ್ ಅಂತ. ಇಲ್ಲಿ ನಿಮಗೆ ರೂಮು 300 ರೂಪಾಯಿಂದ ಶುರುವಾಗುತ್ತೆ. ಸೊ ನೀವು ಬೇಗ ಬಂದರೆ ಇಲ್ಲಿ ರೂಮ್ಸ್ನ ಬುಕ್ ಮಾಡ್ಕೋಬೋದು. ಯಾಕೆಂದರೆ ತುಂಬ ಜನ ಇಲ್ಲಿ ರೂಮ್ ಬುಕ್ ಮಾಡೋದ್ರಿಂದ ರೂಮ್ ಖಾಲಿಯಾಗಿ ಸಿಗೋದಿಲ್ಲ. ಸೊ ನೀವು ಬಂದರೆ ಒಳಗಡೆ ರಿಸೆಪ್ಷನ್ ಸೆಂಟ್ರಲ್ಲಿ ವಿಚಾರಿಸ್ಬೇಕು. ಸೊ ನಿಮ್ಗೆ ರೂಮ್ ಸಿಗುತ್ತೆ ಇಲ್ಲಿ. ಸೊ ಈಗ ಇಲ್ಲೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಈಗ ದೇವಸ್ಥಾನ ಬಂತು. ಇಲ್ಲಿ ಎದುರುಗಡೆನೇ ನೋಡಿ ಬಸ್ ಸ್ಟ್ಯಾಂಡು ಕೂಡ ಇದೆ. ದೇವಸ್ಥಾನ ಎದುರುಗಡೆನೆ ಬಸ್ ಸ್ಟ್ಯಾಂಡ್ ಕೂಡ ಇದೆ. ಬಸ್ಗಳ ವ್ಯವಸ್ಥೆ ಕೂಡ ಇದೆ. ಬೆಂಗಳೂರು ಮೈಸೂರಿಂದ ಎಲ್ಲ ಬಸ್ಗಳಿದೆ. ಈ ತಾಯಿಯ ಬಗ್ಗೆ ಒಂದು ಕತೆ ಇದೆ ಪುರಾಣದಲ್ಲಿ. ಈ ಅನ್ನಪೂರ್ಣೇಶ್ವರಿ ತಾಯಿ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಕೈಲಾಸವಾಸಿಯಾದ ಶಿವನ ಧರ್ಮಪತ್ನಿ ಪಾರ್ವತಿಯ ಇನ್ನೊಂದು ರೂಪನೇ ಈ ಅನ್ನಪೂರ್ಣೇಶ್ವರಿ ತಾಯಿ ಅಂತ ಹೇಳ್ತಾರೆ. ಕಥೆಯ ಪ್ರಕಾರ ಶಿವ ಮತ್ತೆ ಪಾರ್ವತಿ ಒಂದು ದಿನ ಚರ್ಚೆ ಮಾಡ್ತಿರ್ತಾರಂತೆ. ಆಗ ಶಿವ ಪಾರ್ವತಿಗೆ ಹೇಳ್ತಾನಂತೆ, ಈ ಲೋಕ ಅನ್ನೋದು ಮಾಯೆ, ಲೋಕದಲ್ಲಿರೋದೆಲ್ಲ ಮಾಯೆ ಅಂತ ಹೇಳ್ತಾನಂತೆ, ಆಹಾರ ಕೂಡ ಮಾಯೆ ಅಂತ ಹೇಳ್ತಾನಂತೆ. ಆಗ ಪಾರ್ವತಿ ದೇವಿಗೆ ಕೋಪ ಬಂದು ಅದೃಶ್ಯ ಆಗ್ಬಿಡ್ತಾಳೆ. ಜೊತೆಗೆ ಆಹಾರ ಪದಾರ್ಥಗಳನ್ನೆಲ್ಲ ಮಾಯ ಮಾಡಿಬಿಡ್ತಾಳಂತೆ. ಆವಾಗ ಭೂಮಿ ಮೇಲೆ ಬರಗಾಲ ಉಂಟಾಗಿ ಯಾರಿಗೂ ಆಹಾರ ಸಿಗಲ್ಲ, ದೇವತೆಗಳಿಗೂ ಕೂಡ ಆಹಾರ ಸಿಗ್ದಂಗೆ ಆಗ್ಬಿಡುತ್ತೆ. ಭೂಲೋಕದಲ್ಲಿ ಎಲ್ಲರಿಗೂ ಹಸಿವಿನಿಂದ ಹಾಹಾಕಾರ ಶುರುವಾಗುತ್ತೆ. ಇದನ್ನ ಕಷ್ಟನ ನೋಡಿ ಆ ತಾಯಿಗೆ ಕರುಣೆ ಬಂದು ಕಾಶಿಯಲ್ಲಿ ಅಡಿಗೆ ಮಾಡಿ ಎಲ್ಲರಿಗೂ ಬಡಿಸ್ತಾಳಂತೆ. ಶಿವನಿಗೆ ತನ್ನ ದಿವ್ಯ ದೃಷ್ಟಿಯಿಂದ ಇದು ಗೊತ್ತಾಗುತ್ತೆ. ತಾನೂ ಕೂಡ ಕಾಶಿಗೆ ಬರ್ತಾನೆ. ಬಂದು ಪಾರ್ವತಿ ದೇವಿಯ ಮುಂದೆ ಆಹಾರಕ್ಕೋಸ್ಕರ ಭಿಕ್ಷೆ ಬೇಡ್ತಾನಂತೆ. ಆ ತಾಯಿ ಶಿವನಿಗೆ ಅನ್ನ ನೀಡಿ ಹಸಿವನ್ನು ನೀಗಿಸ್ತಾಳೆ. ಶಿವನಿಗೆ ಮತ್ತೆ ಎಲ್ಲ ಜನಗಳಿಗೂ ಹಸಿವನ್ನು ನೀಗಿಸಿದಕ್ಕೋಸ್ಕರ ಆ ತಾಯಿಗೆ ಅವತ್ತಿನಿಂದ ಅನ್ನಪೂರ್ಣೇಶ್ವರಿ ಅಂತ ಕರೀತಾರೆ ಅಂತ ಹೇಳ್ತಾರೆ. ಎಲ್ಲ ಪುಣ್ಯಕ್ಷೇತ್ರದಲ್ಲಿ ನಿಮಗೆ 2 ಹೊತ್ತು ಮಾತ್ರನೇ ಪ್ರಸಾದ ಕೊಡೋದು. ಆದರೆ ಈ ಹೊರನಾಡಲ್ಲಿ ಮಾತ್ರ 3 ಹೊತ್ತು ಪ್ರಸಾದ ಕೊಡ್ತಾರೆ, ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ. ನಿಜವಾಗಲೂ ಅದೊಂದು ಮಾತ್ರ ತುಂಬಾ ಗ್ರೇಟು. ಈಗ ದೇವಸ್ಥಾನದ ಹತ್ರ ಬಂದೆ. ಇಲ್ಲಿ ಇನ್ನೊಂದು ಖುಷಿ ವಿಚಾರ ಏನು ಗೊತ್ತಾ, ಎಲ್ಲ ದೇವಸ್ಥಾನದಲ್ಲೂ ಗರ್ಭಗುಡಿ ಒಳಗಡೆ ಇರುತ್ತೆ. ನಾವು ಲೈನಲ್ಲಿ ಸುತ್ತಾಕೊಂಡು ಹೋಗ್ಬೇಕು, ನೋಡಬೇಕು ಅಂದರೆ ಆಚೆ ಕಡೆಯಿಂದ ಕಾಣಲ್ಲ. ಆದರೆ ಇಲ್ಲಿ ಮಾತ್ರ ನೋಡಿ, ನೀವು ದೂರದಿಂದ ನಿಂತ್ಕೊಂಡೇ ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಈಗ ವಯಸ್ಸಾಗಿರೋರು ಮಕ್ಕಳೆಲ್ಲ ಇತ್ತು ಅಂದರೆ, ತುಂಬ ರಶ್ ಇದ್ದರೆ ಒಳಗಡೆ ಹೋಗೋಕ್ಕಾಗಿಲ್ಲ ಅಂತಂದರೆ ಈ ಥರ ದೂರದಿಂದನೇ ದೇವರ ದರ್ಶನ ಮಾಡಿಕೊಂಡು ಹೋಗ್ಬೋದು. ಅದು ತುಂಬ ಖುಷಿ ಆಯ್ತು ನನಗೆ. ಇದೇ ಥರ ಆ ತಿರುಪತಿಲೂ ಕೂಡ ದೂರದಿಂದನೇ ದರ್ಶನ ಮಾಡ್ಕೊಂಡು ಹೋಗೋ ಥರ ವ್ಯವಸ್ಥೆ ಮಾಡಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಯಾಕೆ ಅಂದರೆ ಅಲ್ಲಿ ಬಡವರು ಧರ್ಮ ದರ್ಶನಕ್ಕೆ ಹೋಗೋರೆಲ್ಲ 1 ದಿನ 2 ದಿನ ತನಕ ಕೂಡಾಕ್ಬಿಡ್ತಾರಂತೆ. ಸರಿಯಾಗಿ ಊಟ ಇರಲ್ಲ. ಈ ಮಕ್ಕಳು, ವಯಸ್ಸಾದವರು, BP, ಶುಗರು, ಇನ್ನಿತರೆ ಕಾಯಿಲೆಗಳಿರೋರು ಏನು ಮಾಡ್ಬೇಕು ಹೇಳಿ? ಪಾಪ ಸುಸ್ತಾಗಿ ಅವ್ರು ಎಷ್ಟು ಕಷ್ಟಪಡ್ತಾರೆ. ಅವ್ರಿಗೆ ದೇವ್ರ ದರ್ಶನ ಮಾಡೋದಿರಲಿ, ಫಸ್ಟು ನಾವು ಇಲ್ಲಿಂದ ಆಚೆ ಹೋದ್ರೆ ಸಾಕಲ್ಲಪ್ಪ ಅನ್ನೋ ಥರ ಆಗ್ಬಿಟ್ಟಿರುತ್ತೆ. ಏನಂತೀರಾ?